ಕಲೆಗೆ ಗಡಿಯಿಲ್ಲ, ಕಲಾವಿದನಿಗೆ ಸಾವಿಲ್ಲ ಎಂಬ ಮಾತನ್ನು ಅನ್ವರ್ಥಗೊಳಿಸಿರುವ ಅನೇಕಲ್, ತಾಲೂಕಿನ ಸುಪ್ರಸಿದ್ಧ ರಂಗಭೂಮಿ ಕಲಾವಿದ ಮತ್ತು ಕಲಾ ಪೋಷಕ ಶ್ರೀಧರ ಅವರಿಗೆ ಅವರ ಸಮಾಜಮುಖಿ ಸೇವೆ ಹಾಗೂ ಕಲಾಲೋಕಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಗಿದೆ. ತಮಿಳುನಾಡಿನ ಹೊಸೂರಿನಲ್ಲಿ ನಡೆದ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿಯ ಅದ್ದೂರಿ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ ಗಣ್ಯರ ಸಮ್ಮುಖದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕೇವಲ ರಂಗಭೂಮಿಯ ನಟನಾಗಿ ಮಾತ್ರವಲ್ಲದೆ, ಕಲೆಯನ್ನೇ ಉಸಿರಾಗಿಸಿಕೊಂಡು ಸಮಾಜದ ವಿವಿಧ ಕ್ಷೇತ್ರಗಳ ಕಲಾವಿದರದರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಅಪರೂಪದ ವ್ಯಕ್ತಿತ್ವ. ದಶಕಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯರಾಗಿರುವ ಇವರು, ನಟನೆಯ ಮೂಲಕ ಸಾಮಾಜಿಕ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ. ರಂಗಭೂಮಿಯ ಮೌಲ್ಯಗಳನ್ನು ಯುವ ಪೀಳಿಗೆಗೆ ದಾಟಿಸುವಲ್ಲಿ ಇವರ ಪಾತ್ರ ದೊಡ್ಡದು. ಕೇವಲ ರಂಗಭೂಮಿ ಮಾತ್ರವಲ್ಲದೆ, ಜಾನಪದ, ಸಂಗೀತ, ನೃತ್ಯ ಮತ್ತು ಸಾಹಿತ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರದ ಕಲಾವಿದರ ಸಂಕಷ್ಟಗಳಿಗೆ ಸ್ಪಂದಿಸುವವರಾಗಿ ಗುರುತಿಸಿಕೊಂಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಕಲಾವಿದರಿಗೆ ವೇದಿಕೆ ಒದಗಿಸುವಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ. ನನ್ನ ಹೆಸರು ಶ್ರೀಧರ್ ಎಂ ಅಂತ. ನನ್ನ ಊರು ಬಂದುಬಿಟ್ಟು ಜಿಗಣಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ನಾನು ಪ್ರಪ್ರಥಮವಾಗಿ 2005ರಿಂದ ನಾನು ಒಂದು ಪುಟ್ಟ ಕಲಾವಿದನಾಗಿ ಹಲವಾರು ಪೌರಾಣಿಕ ರಂಗಭೂಮಿನಲ್ಲಿ ಶ್ರೀಕೃಷ್ಣನ ಪಾತ್ರನ ಅಭಿನಯಿಸಿದ್ದೀನಿ. ಆಮೇಲೆ ವಿಷ್ಣು ಪಾತ್ರನ ಅಭಿನಯಿಸಿದ್ದೀನಿ, ಚಂದ್ರಮ್ಮನ ಪಾತ್ರ ಅಭಿನಯಿಸಿದ್ದೀನಿ, ಈಗ ಸೂತ್ರಧಾರಿಯಾಗಿಯೂ ಅಭಿನಯಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನನ್ನ ಆತ್ಮೀಯ ಗುರುಗಳು ಆದಂಥ ಡಾಕ್ಟರೇಟ್ ಪದವಿ ಪಡೆದಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸಾಚಾರ್ಯ ಅವರ ನೇತೃತ್ವದಲ್ಲಿ ನಾನು ಇಷ್ಟೊಂದು ಬೆಳೆಯೋದಕ್ಕೆ ಕಾರಣ ಆಯಿತು. ಆದ್ದರಿಂದ ಅವರು ನನಗೆ ರಂಗಭೂಮಿನಲ್ಲಿ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ನನ್ನ ಕಲೆನ ಗುರುತಿಸಿದರು. ಹಾಗೆ ನಮ್ಮ ಮತ್ತೊಬ್ಬ ಸ್ನೇಹಿತರಾದಂಥ ಸಿದ್ದರಾಮಣ್ಣನು, ಇವರು ಆಕಸ್ಮಿಕವಾಗಿ ನನಗೆ ಪರಿಚಯ ಆದರು. ಅವ್ರ ಮುಖಾಂತರ ನನಗೆ ಹಲವಾರು ರಂಗಭೂಮಿ ಕ್ಷೇತ್ರದಲ್ಲಿ ತಿಳುವಳಿಕೆ ಕೊಟ್ಟು ಅವರು ನನ್ನ ಈ ಉನ್ನತ ಒಂದು ಅವಾರ್ಡ್ ಪಡೆಯಲಿಕ್ಕೆ ಕಾರಣ ಅಂತಂದರೆ ನನ್ನ ಆತ್ಮೀಯ ಗುರುಗಳು ಆದಂಥ ಡಾಕ್ಟರ್ ಶ್ರೀನಿವಾಸಾಚಾರ್ಯವರು ಹಾಗೂ ಸಿದ್ದರಾಮಣ್ಣನವರು, ಆಮೇಲೆ ನಮ್ಮ ಅಣ್ಣೋಜಿಯವರು ಬಟ್ ಮುನಿಯಪ್ಪ ಅಂತ, ಹಾಗೆ ನಮ್ಮ ನಾರಾಯಣಪ್ಪ ಗುಂಬ್ಳಾಪುರ ಆತ್ಮೀಯ ಸ್ನೇಹಿತರು. ನಾನು ಕೃಷ್ಣ ಮಾಡಿದ್ರೆ ಅವರು ಕನ್ನಡ ಮಾಡೋರು. ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಉತ್ತಮ ಸ್ನೇಹಿತೆಯಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಹಲವಾರು ವರ್ಷದಿಂದ ನನ್ನ ಜೊತೆಯಲ್ಲೇ ಪಾತ್ರ ಮಾಡಿದಂಥ ಶ್ರೀಮತಿ ಜ್ಯೋತಿ ಹರಿಪ್ರಸಾದ್ ಅಂತ, ಅವರು ಪೌರಾಣಿಕ ರಂಗಭೂಮಿ ಕಲಾವಿದೆಯಾಗಿ ನಮ್ಮ ಶ್ರೀನಿವಾಸಾಚಾರ್ಯ ಅವರ ಶಿಷ್ಯರಾಗಿ ಹಲವಾರು ಪಾತ್ರಗಳನ್ನ ಅವರು ಸ್ತ್ರೀ ಕಲಾವಿದರು, ಬಟ್ ರುಕ್ಮಿಣಿ ಪಾತ್ರ, ಸತ್ಯಭಾಮ, ಉತ್ತರೆ, ರೋಹಿಣಿ, ಈ ಥರ ಹಲವಾರು. ಆಮೇಲೆ ಅವರು ಕನ್ನಡದಲ್ಲೂ ಮಾಡ್ತಾರೆ, ತೆಲುಗುನಲ್ಲೂ ಮಾಡ್ತಾರೆ. ತುಂಬ ಅತ್ಯುತ್ತಮ ಒಂದು ಪೌರಾಣಿಕ ರಂಗಭೂಮಿ ಕಲಾವಿದ. ನಮ್ಮ ಒಂದು ಕುಟುಂಬದಲ್ಲಿ ಅವರು ಫಸ್ಟ್ ಅಭಿನಯಿಸ್ತಾ ಇದ್ದರು, ತದನಂತರ ನನಗೆ ಬಂದಿದೆ, ನಾನು ಅಭಿನಯಿಸ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ. ಈ ಡಾಕ್ಟರೇಟ್ ಪದವಿ ಬಂದಿರೋದು ತುಂಬ ಸಂತೋಷ ಆಗಿದೆ. ಸರ್, ಇವತ್ತು ಖುಷಿ ದಿನ, ನಿಮ್ಮ ಲೈಫಲ್ಲಿ ಒಂದು ಮತ್ತೊಂದು ಮೈಲಿಗಲ್ಲು ಅಚೀವ್ಮೆಂಟ್ ಆಗಿದೆ. ಸೊ ಇನ್ನು ನಿಮ್ಮ ಜವಾಬ್ದಾರಿಗಳು ಯಾವ ಥರ ಇರುತ್ತೆ ಸರ್ ಇನ್ನು ಮುಂದೆ? ನಾನು ಈಗ ಆಲ್ರೆಡಿ ಶ್ರೀಧರ್ ರಂಗಭೂಮಿ ಕಲಾವಿದರ ಬಳಗ ರಿಜಿಸ್ಟರ್ಡ್ ಅಂತ ಒಂದು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಬಳಗದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದೇ ಒಂದು ಬಳಗದ ಗೌರವ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸಾಚಾರ್ಯ ಅವ್ರನ್ನೇ ಮಾಡ್ಕೊಂಡಿದ್ದೀನಿ. ನಾನು ಏನು ವರ್ಷದಲ್ಲಿ ಏನು ದುಡಿತೀನಿ ಅದರಲ್ಲಿ ಒಂದು 10% ಭಾಗನ ಈ ರಂಗಭೂಮಿಗೆ ನಾನು ಮುಡುಪಾಗಿಡ್ತೀನಿ. ಆಮೇಲೆ ಈ ರಂಗಭೂಮಿ ಕ್ಷೇತ್ರದಲ್ಲಿ ಯಾರು ಒಂದು ಬಡವರು ಅಂತ ಬರ್ತಾರೆ, ಬಡ ಕಲಾವಿದರು ಅಂತ ಬರ್ತಾರೆ, ಅವರಿಗೆ ನನ್ನ ಕೈಯಲ್ಲಾದಷ್ಟು ಪ್ರೋತ್ಸಾಹ ಧನವನ್ನು ನೀಡ್ತೀನಿ. ಅವ್ರನ್ನೂ ನಾನು ಯಾವ ರೀತಿ ಡಾಕ್ಟರೇಟ್ ತಗೊಂಡೋ ಆ ರೀತಿ ಉತ್ತಮವಾದ ಕಲಾವಿದರನ್ನು ಗುರುತಿಸಿ ಅವ್ರಿಗೂ ಒಂದು ಈ ಡಾಕ್ಟರೇಟ್ ಪದವಿಯನ್ನು ಕೊಡಿಸೋದಕ್ಕೆ ನಾನು ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ನೀವು ಕಲೆ ಸೇವೆ ಮಾಡ್ತಾ ಬಂದಿದ್ದೀರಾ, ರಂಗಭೂಮಿಲಿದ್ದೀರಾ, ಇನ್ನು ಸಿನಿಮಾ ಕ್ಷೇತ್ರಗಳಿಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಸಿನಿಮಾ ಕ್ಷೇತ್ರಗಳಿಗೆ ಇಲ್ಲಿ ತನಕ ಹೋಗಲಿಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ. ಬಟ್ ನಾನು ಸಮಾಜ ಸೇವೆಯಾಗಿ ಕೆಲಸ ಮಾಡ್ತೀನಿ. ನಾನೀಗ 20 ಇಯರ್ಸಿಂದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಪುರಸಭೆ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ.
ಈಗ ಈ ಕರ್ನಾಟಕ ಸಿರಿ ಸಂಘಟನೆಯ ಮುಖಾಂತರ ದಾವಣಗೆರೆಯಲ್ಲಿ ನನಗೆ ಕರ್ನಾಟಕ ಪೌರಾಣಿಕ ಕಲಾರತ್ನ ಅಂತ ಒಂದು ಬಿರುದನ್ನು ಕೊಟ್ಟರು. ಆಮೇಲೆ ಗುರು ಪೂರ್ಣಿಮಾ ಕಾರ್ಯಕ್ರಮದ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಈಗ ಕೊನೆಯದಾಗಿ ಡಾಕ್ಟ್ರೇಟ್ ಪದವಿ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಇನ್ನು ನನ್ನ ಸೇವೆಯನ್ನು ಗುರುತಿಸಿ ಹಲವಾರು ಬರ್ಬೋದು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ನನ್ನ ಉತ್ತಮವಾದ ರಂಗಭೂಮಿ ಕ್ಷೇತ್ರ, ಆಮೇಲೆ ಸಮಾಜ ಸೇವೆ ಇವೆಲ್ಲ ಮಾಡೋದ್ರಿಂದ ನನಗೆ ಅತಿ ಹೆಚ್ಚು ಆ ಭಗವಂತ ಎಲ್ಲ ರೀತಿಯಲ್ಲೂ ಬೇರೆ ಈ ಬಡವರಿಗೆ, ನನ್ನ ಉದ್ದೇಶ ಬಡವರಿಗೆ ಆದಷ್ಟು ಸಹಾಯ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದನ್ನು ಭಗವಂತ ಕೊಡಿಸಲಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ, ನನ್ನ ಗುರುಗಳ ಆಶೀರ್ವಾದ ಇದೆ, ನನ್ನ ಸ್ನೇಹಿತರ ಒಂದು ಪ್ರೋತ್ಸಾಹ ಇದೆ. ಇದರೆಲ್ಲರ ಒಂದು ಉತ್ಸಾಹದಿಂದ ನಾನು ಎಲ್ಲದನ್ನು ಮಾಡ್ತೀನಿ ಅಂತ ನಂಬಿಕೆ ನನ್ನಲ್ಲಿದೆ. ಸೊ ಇವತ್ತು ಖುಷಿ ದಿನ, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳದ್ನಲ್ಲ, ನನಗೆ ಈ ಥರ ಅವಾರ್ಡ್ಸ್ ಎಲ್ಲ ಬರ್ತದೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಆ ಶ್ರೀಕೃಷ್ಣನ ದಯೆ, ಆ ವಿಷ್ಣು ಭಗವಂತನ ಕೃಪೆ ಇಲ್ಲಿ ತನಕ ಬಂದಿದ್ದೀನಿ. ಇದೇ ರೀತಿ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ.